ರಾಜ್ಯ ಸರ್ಕಾರ ತನಗೆ ತಾನು ಅವರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ, ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಯುವನಿಧಿ ಇದೆಲ್ಲದ್ರ ಬಗ್ಗೆ ಅವ್ರ ಪ್ರಣಾಳಿಕೆಯಲ್ಲಿ 2 ವರ್ಷದಿಂದ ಏನು ಮಾತನ್ನು ಕೊಟ್ಟಿದ್ರು, ಏನು ಹೇಳಿದರು? ತಿಂಗಳ ನಾನು ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತೀನಿ ಅಂತ ಹೇಳಿದರು. ಹೌದಲ್ವೇನಣ್ಣ? ಬಟ್ ಇತ್ತೀಚೆಗೆ ಪಾಪ ನಮ್ಮ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಒಂದು 4-5 ಕಡೆ ಮಾತಾಡಬೇಕಾದ್ರೆ ಯಾವಾಗ ಇವೆಲ್ಲ ಸಮರ್ಪಕವಾಗಿ ತಿಂಗಳ ಅವ್ರು ಕೊಟ್ಟಂಥ ಮಾತು ನಾವು ಕೇಳಿಲ್ಲ, ಜನ ಕೇಳಲಿಲ್ಲ, ಯಾವಾಗ ಹೋಗ್ತಾ ಇರಲಿಲ್ಲ ಅವ್ರ ಖಾತೆಗಳಿಗೆ, ಆಗ ಪಾಪ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ರೀ ನಾವೇನು ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವೇನ್ರಿ, ಯಾವಾಗಲೂ ಬರ್ತದಪ್ಪ, ಕಾಯಬೇಕು ಅಂದರು. ಅಂದರೆ MP ಚುನಾವಣೆ ಬರ್ತದೆ, 4 ತಿಂಗಳು ಇಟ್ಕೊಂಡಿರೋದು ಒಂದೇ ಸಲ ಹಾಕೋದು. ಉಪಚುನಾವಣೆ ಬರ್ತದೆ, 3 ಉಪಚುನಾವಣೆ ಕ್ಷೇತ್ರಗಳಿಗೆ ಒಂದೇ ಸಲ 4 ತಿಂಗಳು ದುಡ್ಡು ಹಾಕೋದು. ಮುಂದೆ ZPTP ಬರೋವರೆಗೂ ಬಹುಶಃ ಕಾಯಬೇಕಾಗ್ತದೆ ಜನ. ತಿಂಗಳ ಏನು ಬರೋದಿಲ್ಲ. ತಿಂಗಳ ಪಾಪ ಅವ್ರು ಅವತ್ತು ಮಾತು ಕೊಟ್ಟಿದ್ದೇನು ಮಾತು ಮೇಲೆ ಇರಬೇಕಂತ ಏನಿದೆ ರೀ? ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಅವ್ರ ಮಾತು ಮೇಲೆ? ಅವ್ರ ನಾಲ್ಗೆ ಮೇಲೆ ಯಾವತ್ತೂ ಕೂಡ ಅವರು ಭದ್ರ ಇಲ್ಲ. ಅವರು ಅದರಲ್ಲೇನಿದೆ?